ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನನ್ನ ತೇಜಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ಔಟ್ ಬಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಅರ್ನಿಂಗ್ ಮಾಡಿಕೊಂಡು ಡೈಲಿ 300 to 400 rupees ಹೆಂಗೆ ಅರ್ನ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ವೀಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೆ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿ. ಆ್ಯಂಡ್ ಲಾಸ್ಟ್ 2 months ಬ್ಯಾಕ್ ಒಂದು ಡೇಟಾ ಎಂಟ್ರಿ ಮಾಡಿ ದುಡ್ಡು ಹೆಂಗೆ ಮಾಡೋದು ಅಂತ ವೀಡಿಯೋ ಹಾಕಿದ್ದೆ. ಸೊ ಆ ವೀಡಿಯೋಕ್ಕೆ ನೀವು ಎಷ್ಟೊಂದು ಜನ ವಿಡ್ರಾ ಪ್ರೂಫ್ ತೋರಿಸಿ ಅಂತ ಎಷ್ಟೊಂದು ಜನ ಕಾಮೆಂಟ್ ಮಾಡಿದರೆ, ಅದಕ್ಕೋಸ್ಕರ ನಾನು ಆ ವೆಬ್ಸೈಟಲ್ಲಿ ವರ್ಕ್ ಮಾಡಿ ಇವಾಗ ಫೈನಲ್ ಆಗಿ ನಮಗೆ 1000 rupees ಅರ್ನಿಂಗ್ಸ್ ಆಗಿದೆ. ಇದನ್ನು ನಾನು ವಿಡ್ರಾ ಕೊಟ್ಟಿದ್ದೀನಿ. ಸೊ ವಿಡ್ರಾ ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಿದ ತಕ್ಷಣ ನಾನು ನಿಮಗೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ. ಸೊ ಗೈಸ್, ನೀವು ಏನು ಮಾಡಬೇಕು ಅಂತಂದರೆ, ಇವಾಗ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟಿಗೆ ಬಂದು ಲ್ಯಾಂಡ್ ಆಗ್ತೀರಾ. ಸೊ ಈ ವೆಬ್ಸೈಟ್ ಏನಪ್ಪ ಅಂತಂದರೆ ಒಂದು ಲಿಂಕ್ ಶಾರ್ಟ್ನರ್ ವೆಬ್ಸೈಟ್ ಆಯಿತಾ. ಸೊ ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ದು ಲಿಂಕ್ನ ನೀವು ಶಾರ್ಟ್ ಮಾಡಬೇಕು ಅಂದರೆ ಈ ವೆಬ್ಸೈಟಿಗೆ ಬಂದು ನೀವು ಶಾರ್ಟ್ ಮಾಡ್ಕೊಬೋದು. ಈಗ ಎಕ್ಸಾಂಪಲ್, ನೀವೀಗ youtube.com ಅನ್ನೋ ಲಿಂಕ್ನ ನೀವು ಶಾರ್ಟನ್ ಮಾಡಬೇಕು ಅಂತಂದರೆ ಈ ವೆಬ್ಸೈಟಿಗೆ ಬಂದರೆ ZA.gl ಅಂತ ಹೇಳ್ಬಿಟ್ಟು ಈ ವೆಬ್ಸೈಟ್ದೇ ಒಂದು ಸಪ್ರೇಟ್ ಲಿಂಕ್ನ ಜನ್ರೇಟ್ ಮಾಡುತ್ತಿದ್ದು. ಸೊ ನೀವೇನಾದರೂ ಈ ವೆಬ್ಸೈಟ್ಗಳಲ್ಲಿ ಕೊಟ್ಟಿರುವಂಥ ಲಿಂಕ್ಗೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಯೂಟ್ಯೂಬ್ಗೆ ಹೋಗಲ್ಲ. ಅದು ಫಸ್ಟು ಒಂದು ಆ್ಯಡ್ಸ್ನ ತೋರಿಸುತ್ತೆ. ಒಂದು 10 seconds 5 to 10 seconds ನೀವು ಆ ಆ್ಯಡ್ಸ್ನ ನೋಡಬೇಕು. ನೋಡಿದಾದ್ಮೇಲೆ ನಿಮಗೆ youtube.com ಹೋಗುತ್ತೆ. ಸೊ ಆ ಥರ ನೀವು ಮಾಡಿದ್ರೆ, ಒಂದು ಸತಿ ಮಾಡಿದ್ರೆ ಇದು ಒನ್ ವಿಸಿಟ್ ಅಂತ ಕೌಂಟ್ ಆಗುತ್ತೆ. ಆ ಥರ ನೀವು 10,000 ವಿಸಿಟ್ ಮಾಡಿದ್ರೆ ನಿಮಗೆ $160 ಕೊಡ್ತಾರೆ. $160 ಅಂದರೆ ನಿಮಗೆ ಇಂಡಿಯನ್ ರುಪೀಸ್ನಲ್ಲಿ 12,061 ರೂಪಾಯಿ ನಿಮಗೆ ಆಗುತ್ತೆ. ಸೊ ನೀವು ಅಷ್ಟೊಂದು ಮಾಡೋದೇನು ಬೇಕಾಗಿಲ್ಲ. ನೀವು ಎಷ್ಟು ಮಾಡ್ತೀರೋ ಅಷ್ಟು ಮೇಲೆ ನೀವು ಅರ್ನಿಂಗ್ಸು ಮಿನಿಮಮ್ ನೀವು $2 ಇಲ್ಲ $3ಗೆ ನೀವು ಡೈರೆಕ್ಟಾಗಿ ವಿಡ್ರಾ ತೊಗೊಬೋದು. ಅದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಟಾಪ್ ರೈಟ್ ಸೈಡ್ ಕಾರ್ನರಲ್ಲಿ 3 ಮೈನಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇದು ಯಾವುದೋ ಜಾಸ್ತಿ ಆ್ಯಡ್ಸ್ಗಳು ಓಪನ್ ಆಗುತ್ತೆ ಈ ಥರ, ಅದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಈ ಒಂದು ವೆಬ್ಸೈಟಿಗೆ ಬಂದು ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಒಂದು ಸೈನ್ ಅಪ್ ಫಾರ್ಮ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಹೆಸರು, ಇಮೇಲು, ಪಾಸ್ವರ್ಡ್ ಇನ್ನೊಂದ್ಸತಿ ಟೈಪ್ ಮಾಡಿಬಿಟ್ಟು ಕೆಳಗಡೆ ಐ ಆಮ್ ನಾಟ್ ಎ ರಾಬೋಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಐ ಅಗ್ರಿ ಟು ದ ಟರ್ಮ್ಸ್ ಆ್ಯಂಡ್ ಪಾಲಿಸಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ರಿಜಿಸ್ಟರ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ. ನಾನು ಇವಾಗ ನನ್ನ ಅಕೌಂಟ ಕ್ರಿಯೇಟ್ ಮಾಡ್ತೀನಿ. ಸೊ ಇಷ್ಟಾಗಿದ್ದಾದಮೇಲೆ ಐ ಆಮ್ ನಾಟ್ ಎ ರೋಬೋಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಇಲ್ಲಿ ಕ್ರಾಸಿಂಗ್ಸ್ ಯಾವುದಾದಿದೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ವೆರಿಫೈ ಕೊಡಿ ಅಂತ ತೋರಿಸ್ತಾ ಇದೆ. ಅದಕ್ಕೆ ಇಲ್ಲಿ ನಾನು 3 ಸೆಲೆಕ್ಟ್ ಮಾಡಿ ವೆರಿಫೈ ಕೊಡ್ತೀನಿ. ಸೊ ಈಗ ಐ ಆಮ್ ನಾಟ್ ಎ ರೋಬೋಟ್ ಅನ್ನೋದು ಕ್ಲಿಕ್ ಆಯಿತು. ಈಗ ಇದ್ರ ಕೆಳಗಡೆ ಅಗ್ರಿ ಅಂತ ಇದೆಯಲ್ಲ, ಅಲ್ಲೂ ಟಿಕ್ ಮಾಡ್ಕೊಟ್ಬಿಟ್ಟು ರಿಜಿಸ್ಟರ್ ಅಂತ ಕೊಡಿ, ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಯೂಸರ್ ನೇಮ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ನಾನು ಬೇರೆ ಏನಾದರೂ ಯೂಸರ್ ನೇಮ್ ಕೊಡ್ತೀನಿ. ಸೊ ಇಲ್ಲ ಐ ಆಮ್ ನಾಟ್ ಎ ರೋಬೋಟ್ ಮತ್ತೆ ಅದು ಒಂದು ಸತಿಗೂ ಮತ್ತೆ ಹೋಗುತ್ತೆ. ಈಗಲೂ ಅದು ಟಿಕ್ ಆಯಿತು. ಈಗ ಕೆಳಗಡೆ ರಿಜಿಸ್ಟರ್ ಅಂತ ಕೊಟ್ಟರೆ ನನ್ನ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಈಗ ಅದ್ರದ್ದು ಏನು ಕೊಟ್ಟಿರ್ತೀರ ನೀವು ಇಮೇಲ್ ಮತ್ತು ಪಾಸ್ವರ್ಡ್, ಅದನ್ನ ಕೊಟ್ಬಿಟ್ಟು ನೀವು ಸೈನ್ ಇನ್ ಅಂತ ಕೊಟ್ಟರೆ ನಿಮ್ಮ ಅಕೌಂಟಿಗೆ ನೀವು ಲಾಗಿನ್ ಆಗ್ತೀರಾ. ಇಷ್ಟೇ ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬ ಈಸಿ. ಸೈನ್ ಇನ್ ಆಗಿದ್ದಾದಮೇಲೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಯಾವುದಾದ್ರೂ ಒಂದು ವೆಬ್ಸೈಟ್ದು ಲಿಂಕ್ನ ಇಲ್ಲಿ URL ಹಿಯರ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶಾರ್ಟನ್ ಅಂತ ಕೊಟ್ಟರೆ ಈ ವೆಬ್ಸೈಟ್ದು ಒಂದು ಲಿಂಕ್ ಬರುತ್ತೆ. ಆಯಿತಾ? ನೀವು ಅರ್ನಿಂಗ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ, ಇವಾಗ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಆಯಿತಾ. ಸೊ ಈಗ ನಾನು ಇಲ್ಲಿ youtube.com ಅಂತ ಕೊಡ್ತೀನಿ. ಸೊ ಇದನ್ನು ಈಗ ಶಾರ್ಟನ್ ಅಂತ ಕ್ಲಿಕ್ ಮಾಡ್ತೀನಿ. ಶಾರ್ಟನ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಲಿಂಕ್ ಬಂದಿದೆ ನೋಡಿ, https:/ZE.gl ಅಂತ. ಇದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇದು ಕಾಪಿಡ್ ಆಯಿತು. ಈ ಕಾಪಿ ಆಗಿದ್ದಾದಮೇಲೆ ನೀವು ಇಲ್ಲಿ ಟಾಪ್ ರೈಟ್ ಸೈಡಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ನಿಮ್ಮ ಫೋನಲ್ಲಿ ಟಾಪ್ ರೈಟ್ ಕಾರ್ನರಲ್ಲಿ ನ್ಯೂ ಇನ್ಕಾಗ್ನಿಟೋ ಟ್ಯಾಬ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಕತ್ತಲಲ್ಲಿ ಇದು ಓಪನ್ ಆಗುತ್ತೆ. ಸೊ ಇದನ್ನೇ ಓಪನ್ ಮಾಡ್ಕೊಬೇಕು. ನೀವು ನಾರ್ಮಲಲ್ಲಿ ಆ ಲಿಂಕ್ನ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಅರ್ನಿಂಗ್ಸ್ ಆಗೋಲ್ಲ. ಸೊ ಈ ಒಂದು ಲಿಂಕ್, ಇದು ಇನ್ಕಾಗ್ನಿಟೋ ಟ್ಯಾಬ್ನ ಓಪನ್ ಮಾಡಿಕೊಂಡು ಇಲ್ಲಿ ಅದನ್ನ ಪೇಸ್ಟ್ ಮಾಡಬೇಕು ನೀವು. ಗೈಸ್, ಇದು ಇನ್ಕಾಗ್ನಿಟೋ ಟ್ಯಾಬು ವೀಡಿಯೋ ರೆಕಾರ್ಡ್ ಆಗಲ್ಲ. ನೀವೇನು ಮಾಡಬೇಕು ಅಂತಂದರೆ, ಅಲ್ಲಿ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಲಿಂಕು, ಸೊ ಅದನ್ನು ಇಲ್ಲಿ ಬಂದುಬಿಟ್ಟು ನೀವು ಇನ್ಕಾಗ್ನಿಟೋ ಟ್ಯಾಬಲ್ಲೇ ಅದರಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿದಾದಮೇಲೆ ಅದು ಡೈರೆಕ್ಟಾಗಿ youtube.comಗೆ ಹೋಗಲ್ಲ. ಅದು ಎಲ್ಲೋಗುತ್ತೆ ಅಂತಂದರೆ ಸೆಂಟ್ರಲ್ ಒಂದು ಅಡ್ವರ್ಟೈಸಿಂಗ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ 3, 2, 1 ಅಂತ ಒಂದು ಟೈಮರ್ ಓಡುತ್ತೆ. ಅದ್ರ ಕೆಳಗಡೆ ಗೆಟ್ ಲಿಂಕ್ ಅಂತ ಒಂದು ಫೇಡ್ ಆಗಿರುತ್ತೆ. 3, 2, 1 ಟೈಮರ್ ಓಡಿ ಅದು 0 ಆಗೋ ತನಕ ಅದನ್ನು ನೀವು ಕ್ಲಿಕ್ ಮಾಡೋಕ್ಕಾಗಲ್ಲ. ಗೆಟ್ ಲಿಂಕ್ ಅನ್ನೋದನ್ನು ಅದು 3, 2, 1 ಅಂತ ಟೈಮರ್ ಓಡಿದಾಗಿ 0 ಆಗಿದ್ದಾದಮೇಲೆ ನಿಮಗೆ ಗೆಟ್ ಲಿಂಕ್ ಅಂತ
ಕ್ಲಿಕ್ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು youtube.comಗೆ ಹೋಗ್ತೀರಾ. ಸೊ ಇಲ್ಲಿಗೆ ನಿಮ್ಮದು ಒಂದು ವಿಸಿಟು ಕ್ಲಿಯರ್ ಆಗುತ್ತೆ. ಮತ್ತು ನೀವು ಬ್ಯಾಕ್ ಬಂದುಬಿಟ್ಟು ಇನ್ಕಾಗ್ನಿಟೋ ಟ್ಯಾಬಿಂದ ನಾರ್ಮಲ್ ಟ್ಯಾಬಿಗೆ ಬಂದುಬಿಟ್ಟು ನೋಡಿದ್ರೆ ನಿಮ್ಮದು ಅರ್ನಿಂಗ್ಸು ನಿಮಗೆ ಬಂದಿರುತ್ತೆ ನಿಮ್ಮ ಅಕೌಂಟಲ್ಲಿ. ನಾನು ಇವಾಗ ತೋರಿಸ್ತೀನಿ. ಕ್ಲಿಯರ್ ಮಾಡಿದರೆ ನಿಮ್ಮ ಅರ್ನಿಂಗ್ಸ್ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಮ ಅರ್ನಿಂಗ್ಸ್ ನೋಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಒಂದು ಸತಿ ಕ್ಲಿಕ್ ಮಾಡಿದ್ದೀವಿ ನಾವು, ಇಲ್ಲಿ ಮೇಲ್ಗಡೆ ಬಂದಿದೆ ನೋಡಿ 0.002 ಅಂತ ಬಂದಿದೆ ನೋಡಿ. ನೀವು ಆವಾಗಲೇ 0 ಇತ್ತು, ನೀವು ಒಂದು ಸತಿ ಬೇಕಾದ್ರೆ ವೀಡಿಯೋನ ಬ್ಯಾಕ್ ಹೋಗ್ಬಿಟ್ಟು ನೋಡ್ಬೋದು. ಆವಾಗಲೇ 0 ಇತ್ತು, ಒಂದು ಸತಿ ಕ್ಲಿಕ್ ಮಾಡಿದ್ರೆ 0.002 ಆಯಿತು. ನೀವು ಡೈಲಿ ಇದನ್ನು ನೀವು 1.5 hour ಮಾಡಬೇಕು. ಸೊ ಮಾಡಿದಾದಮೇಲೆ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ತೋರಿಸುತ್ತೆ. ಇಲ್ಲಿ ವಿತ್ಡ್ರಾ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಮನಿ ವ್ಯಾಲೆಟ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ತೋರಿಸುತ್ತೆ. ಇಲ್ಲಿ ವಿತ್ಡ್ರಾ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ವಿತ್ಡ್ರಾ ಅಂತ ಇದೆಯಲ್ಲ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ವಿತ್ಡ್ರಾ ಮಾಡೋಕ್ಕೆ. ಸೊ ಇಲ್ಲಿ ಯಾರು ಶೋ ಅಂತ ಕೇಳುತ್ತೆ, ಓಕೆ ಮಾಡಬೇಕು. ಮಿನಿಮಮ್ ಪೇಮೆಂಟ್ ಎಷ್ಟೋ ಇರುತ್ತೆ ನಾನು ಹೇಳ್ತೀನಿ ನಿಮಗೆ ಒಂದು ನಿಮಿಷ. ಸೊ ಫಸ್ಟು ನೀವು ವಿತ್ಡ್ರಾ ಮಾಡೋಕ್ಕಿಂತ ಮುಂಚೆ ನಿಮ್ಮ ವಿತ್ಡ್ರಾವಲ್ದು ಡೀಟೇಲ್ಸ್ ಎಲ್ಲಿಗೆ ಕಳಿಸ್ಬೇಕು ಅನ್ನೋದನ್ನು ನೀವು ಫಸ್ಟು ಅಲ್ಲಿ ಆ ವೆಬ್ಸೈಟ್ಗೆ ಕೊಡಬೇಕು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಪ್ರೊಫೈಲ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಇಲ್ಲಿ ಸೆಟ್ಟಿಂಗ್ಸ್ ಒಳಗಡೆ ಪ್ರೊಫೈಲ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದಮೇಲೆ ಬಿಲ್ಲಿಂಗ್ ಅಡ್ರೆಸ್ಸು ನಿಮ್ಮ ಹೆಸರು ಕೊಡಬೇಕು. ಇಲ್ಲಿ ನಿಮ್ಮ ಹೆಸರು, ಅಡ್ರೆಸ್ಸು, ಸಿಟಿ, ಸ್ಟೇಟು, ಜಿಪ್ ಕೋಡು, ಕಂಟ್ರಿ ಕೋಡು, ಇಲ್ಲಿ ವಿತ್ಡ್ರಾಫಲ್ ಇನ್ಫೋ ಅಂತ ಕೊಡಬೇಕು. ಇಲ್ಲಿ ನೋಡಿ, ಮಿನಿಮಮ್ ಪೇಮೆಂಟ್ ನಿಮಗೆ $2 ಇರುತ್ತೆ. ಆಯಿತಾ, $2 ನಿಮಗೆ ಪೇಪ್ಯಾಲ್ ಅಕೌಂಟಿಗೆ ಕೊಡ್ತಾರೆ. ಇಲ್ಲಿ ಕೆಳಗಡೆ ಚೂಸ್ ಅಂತ ಮಾಡಿಬಿಟ್ಟು ನಿಮಗೆ ಪೇಪ್ಯಾಲ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಪೇಪ್ಯಾಲ್ದು ಜಿಮೇಲ್ ಕೊಡಬೇಕು. ಸೊ ಜಿಮೇಲ್ ಕೊಟ್ಟಿದ್ದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮದು ವಿತ್ಡ್ರಾವಲ್ದು ಡೀಟೇಲ್ಸ್ ಎಲ್ಲ ಅವ್ರು ತೊಗೊಂಡಿದ್ದಾದಮೇಲೆ ನಿಮಗೆ ಮಿನಿಮಮ್ $2 ಆದಮೇಲೆ ವಿತ್ಡ್ರಾ ಅಂತ ಕೊಡ್ಬೋದು. ವಿತ್ಡ್ರಾ ಅಂತ ಕೊಟ್ಟರೆ ನಿಮ್ಮ ಪೇಪ್ಯಾಲ್ ಅಕೌಂಟ್ಗೆ ಡೈರೆಕ್ಟಾಗಿ ಬರುತ್ತೆ. ನಿಮ್ಮ ಹತ್ರ ಪೇಪ್ಯಾಲ್ ಅಕೌಂಟ್ ಇಲ್ಲ ಅಂದರೆ ಅದನ್ನು ನೀವು ಆರಾಮಾಗಿ ಕ್ರಿಯೇಟ್ ಮಾಡ್ಕೊಬೋದು. ಸೊ ಅದಕ್ಕೂ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಇದ್ರದ್ದು. ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಇಂಡಿವಿಜುವಲ್ ಅಕೌಂಟ್ಗೆ ಅಂತ ಸೆಲೆಕ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕೊಟ್ಟಿದ್ದಾದಮೇಲೆ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ನಿಮಗೆ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡ್ ಅಂತ ಕೇಳುತ್ತೆ. ನಾರ್ಮಲ್ಲು ಎಲ್ಲರಿಗೂ ಗೊತ್ತಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಪೇಪ್ಯಾಲ್ನವರು ಏನು ಕೇಳ್ತಾರೆ ಅಂತಂದರೆ ನಿಮ್ಮದು ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೇಳ್ತಾರೆ. ಪ್ಯಾನ್ ಕಾರ್ಡ್ ಡೀಟೇಲ್ಸ್ನ ಕೊಟ್ಟಿದ್ದಾದಮೇಲೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆಗಿದ್ದಾದಮೇಲೆ ಪೇಪ್ಯಾಲಲ್ಲೇ ನಿಮ್ಮದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದರೆ ಏನು ಅಕೌಂಟ್ ನಂಬರು, IFSC ಕೋಡು ಇವೆಲ್ಲ ಕೇಳ್ತಾರೆ ಪೇಪ್ಯಾಲ್ನವರು. ಅದನ್ನು ಕೊಟ್ಟಿದ್ದಾದಮೇಲೆ ಸಬ್ಮಿಟ್ ಕೊಟ್ಟು ನಿಮ್ಮ ಪೇಪ್ಯಾಲ್ ಅಕೌಂಟ್ ಜೊತೆ ನಿಮ್ಮದು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿದ ತಕ್ಷಣ ನೀವು ಈ ವೆಬ್ಸೈಟ್ z8.gl. ಸೊ ಈ ವೆಬ್ಸೈಟಲ್ಲಿ ನೀವು ವಿತ್ಡ್ರಾ ಕೊಟ್ಟಿದ ತಕ್ಷಣ ನಿಮ್ಮ ಪೇಪ್ಯಾಲ್ಗೆ ಹೋಗುತ್ತೆ. ಪೇಪ್ಯಾಲಿಂದ ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಇಷ್ಟೇ ನೀವು ವಿತ್ಡ್ರಾವಲ್ ಮಾಡ್ಕೊಬೇಕಾಗಿರೋದು. ಸೊ ನಂದು ಇವಾಗ $2 ಆಗಿದ ತಕ್ಷಣ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ವಿತ್ಡ್ರಾವಲ್ ಮಾಡೋದು ಹೆಂಗೆ ಅಂತ. ಸೊ ನೀವೇನಾದರೂ ಇಲ್ಲಿ ಯಾವ್ದು ಬೇಕಾದರೂ ಕೊಡ್ಬೋದು, ನೀವು ಯಾವ ವೆಬ್ಸೈಟ್ ಬೇಕಾದ್ರೂ ಕೊಡ್ಬೋದು. ನಾವು youtube.com ಅಲ್ಲ facebook.com ಅಂತ ಕೊಡ್ಬೋದು. ಸೆಲ್ಫ್ ಅರ್ನಿಂಗ್ ಮಾಡೋದಕ್ಕೆ ನೀವು ಇಲ್ಲಿ ರೈಟ್ ಸೈಡಲ್ಲಿ 3 dots ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇನ್ಕಾಗ್ನಿಟೋ ಟ್ಯಾಬಲ್ಲಿ ಬಂದುಬಿಟ್ಟು ಶಾರ್ಟ್ನಲ್ನಾಗಿರೋ ಲಿಂಕ್ನ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಅಲ್ಲಿ 3 seconds ವೆಯ್ಟ್ ಮಾಡೋದಲ್ಲ, ಆ ಥರ 3 seconds ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಗೆಟ್ ಲಿಂಕ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮದು ಒಂದು ಸತಿ ಮಾಡಿರೋಂಥ ಲೆಕ್ಕ ತೊಗೊಳುತ್ತೆ. ಆ ಥರ ನೀವು ದಿನಕ್ಕೆ 300 ಮಾಡಿದ್ರೆ ನಿಮಗೆ $450-500 ದುಡ್ಡು ಆಗುತ್ತೆ ಡೈಲಿ. ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬರಲ್ಲ, ಬಾಯ್.